ಏನಪ್ಪಾ ಅವನವನ ಮಳಿ ಇಲ್ಲ ಬೆಳೆ ಇಲ್ಲ ಸಾಕಾಗಿ ಹೋಗೈತಿ. ಬಡವ್ರ ಜೀವನ ಹೆಂಗ್ ಮಾಡ್ತಾರೋ ಏನ್ ಕತೀನೋ. ಹಿಂಗ ಏನ್ರಿ ಇನ್ನೊಂದ್ ತಿಂಗಳ ಮಠ ಮಳಿ ಹೋಗಿ ಬಿಡ್ತಂದ್ರ ಬಡವ್ರ ಜೀವನ ಮಾಡೋದು ಕಷ್ಟ ಆಕೈತಿ. ನೋಡಪ್ಪ ದೇವ್ರ ಮಳಿರಾಯ, ದನ ಕರುವ ಮೂತಿ ನೋಡ್ಯಾರೆ ಅಟ್ಲೀಸ್ಟ್ ಬಂದ್ ಹೋಗ್ಬಾರ್ದ. ರೊಕ್ಕಿದ್ದವ್ರದ್ದು ಹೆಂಗೋ ಜೀವನ ಆಕೈತಿ, ಆದ್ರ ಬಡವ್ರ ಮರ್ಕ ನೋಡಾಕ್ ಆಗಂಗಿಲ್ಲ. ಬಂದ್ ಹೋಗಪ್ಪ ತಂದೆ. ಲಕ್ಷ್ಮಿ, ಲಕ್ಷ್ಮಿ ಒಳಗೆ ಏನ್ ಮಾಡಾಕತ್ತೀವ? ಬನ್ ಬನ್ ಅಪ್ಪ. ಏನ್ ತಂದಿ? ಓ ಅಪ್ಪ ಕೊಡ್ ನಾ ಒಗಿತೇನೆ. ಕೊಡ್ ನಾ ಒಗಿತೇನೆ ಕೊಡ್. ಬೇಡ, ನಾನು ಹೋಗ್ತೀನಿ ಬಿಡವ. ಒಗದ್ ಹೋಗ್ತೇನೆ ಕೊಡ್. ಬೇಡ ಬೇಡ, ನೀನ ಸಾಲಿಗೆ ಹೋಗಿ ನಡಿ ಮೊದಲು. ಇಲ್ಲ ಚಂದಾಗ ಮೊದಲು ಒಗದ್ ಹೋಗ್ತೇನೆ ಬಿಡ, ಒಗದ್ ಹೋಗ್ತೇನೆ. ಏನ್ ಬೇಡ ಬೇಡ, ನಾನು ನಂದೇನ್ ಕೆಲಸ ಐತಿ. ನೀ ಮೊದಲು ಸಾಲಿಗೆ ಹೋಗಿ ನಡಿ. ಯಾಕಂದ್ರೆ ಊಟ ಮಾಡಿ ನಡಿ, ಸಾಲಿಗೆ ಹೋಗಿ ನಡಿ ಮೊದಲು. ನಿಮ್ ಮೊದಲ ಸಾಲಿಯಾಗ ಬೇಯ್ತಾರ ಇನ್ನು, ಗೊತ್ತೈತೇನ? ಲಕ್ಷ್ಮಿ, ಮಗಳ ಲಕ್ಷ್ಮಿ ಬಾರ್ವಾ, ಸಾಲಿಗೆ ಲೇಟ್ ಆಕೈತಿ. ಏನ್ ನೀನ? ಹಾ ಬಾ. ಕೊಡಪ್ಪ ನಂತ. ಏ ಇಲ್ಲ, ನಾ ಹಿಡ್ಕೋತೀನಿ ಬಾಳ. ಏನ್ ಆಕೈತಿ? ನಾ ಹಿಡ್ಕೋತೀನಿ. ಕೊಡ. ಇಲ್ಲ ಬಾ, ನಡಿ ಬಡ್ ಬಡ್ ಹೋಗೋಣ. ಏನಪ್ಪಾ ಅವನವನ ನಿಯತ್ತಾಗಿ ಕೆಲಸ ಮಾಡೋರು ಇಲ್ಲಾಗಿದಾರ. ಪಗಾರ ಕೊಟ್ರು ಸರಿಯಾಗಿ ಟೈಮ್ ಸರಿ ಬರೋದ ಗೊತ್ತಿಲ್ಲ. ಈ ಕಬ್ಬು ಒಣಗಾಗತೈತಿ, ಇಲ್ಲಿ ಅರಿಶಿನ ತಂದು ಹೋಗುತ್ತಾರು, ಇದನ್ ನೋಡೋರ್ ದಿಕ್ಕಿಲ್ಲ. ಸಾಕಾಗಿ ಹೋಗೈತಿ ಇವ್ರ ಸಂಬಂಧ. ನಿಯತ್ತಾಗಿ ನನ್ನ ಮನ್ಯಾಗ ದುಡ್ಯಾವಂದ್ರ ಒಬ್ಬ ಅರ್ಮ. ಅವಂಗ ಇವತ್ತೇನಾಗೈತೋ ಆಮಲ್ಲ ಇನ್ನೂ ಬರಾಕ್ತೇ ಇರಲ್ಲ ಅವು. ಹಾ ಬಂದ್ ನೋಡ.
ನಮಸ್ಕಾರ ರೀ ಗೌಡ್ರ. ನಮಸ್ಕಾರ. ಬಾರೋ ಧರ್ಮ ಬಾ. ಯಾಕೋ ಇವತ್ತು ನೀನು ಲೇಟ್ ಮಾಡಿದಲ್ವ? ಹಂಗೇನಿಲ್ರಿ ಗೌಡ್ರ, ನನ್ನ ಮಗಳು ಸಾಲಿಗೆ ಹಚ್ಚಿದನ್ರಲ್ಲ, ಆ ಮಾಸ್ತರ್ ಅಟ್ಟ ಕರಿ ಕಳಿಸಿರ್ರಿ, ಹೋಗಿ ಬನ್ರಿ ಅದಕ್ಕಾಗಿ ಸ್ವಲ್ಪ ಲೇಟ್ ಆಯ್ತು. ಮತ್ತೆ ಏನ ಫೀ ಅದು ಏನ್ ತುಂಬುದೈತೇನ್? ಮತ್ತೆ ಹಂಗೇನಿಲ್ರಿ, ಎಲ್ಲ ಮನೆ ತುಂಬಿ ಬಂದನ್ರಿ, ಅದಕ್ಕಾಗಿ ಅವ್ರ ಏನೋ ದಗದಿತ್ತ ಕರಿ ಕಳಿಸಿರ್. ಆಯ್ತು ಗೌಡ್ರ, ದನಗಳಿಗೆ ನಾವು ಮಾಡಿ ಹಾಕಿ ಬರ್ತೇನ್ರಿ. ಹಾಕಕ್ಕೇನು ಊಟ ಅದು ಮಾಡು, ಕೆಲಸ ದಿನ ಇದ್ದದ್ದನ ಸ್ವಲ್ಪ ಊಟ ಅದು ಮಾಡು ಹೋಗ. ಇಲ್ರಿ, ಈಗ ಬರುವಾಗ ಊಟ ಮಾಡ್ಕೊಂಡ್ ಬನ್ರಿ, ನ್ಯಾರೆ ಎಲ್ಲ ಆಗೈತ್ರಿ ನನ್ನ ಮಗಳ ಜೋಡಿ. ಆಕಿನ ಅಲ್ಲಿ ಊಟ ಮಾಡಿ ಸಾಲಿಗೆ ಬಿಟ್ರಿ ಇತ್ತ ಬನ್ನಿ ನೋಡ್ರಿ. ಆಯ್ತು, ಮೇವು ಹಾಕು. ಆ ಅರಿಶಿಂದ ಆಳುಗಳು ಬಂದಾವ, ಸ್ವಲ್ಪ ನೋಡ್ ಅದ್ ನೋಟ್ ಹೋಗಿ. ಆಯ್ತ್ರಿ, ಅವ್ರು ಎಷ್ಟು ಮಂದಿ ಬಂದಾರ ನಾನು ನೋಡ್ಕೊಂಡ್ರಿ ಮತ್ತ ಬಂದ್ ಭೇಟಿ ಹಾಕನ್ರಿ. ಆಯ್ತಾಯ್ತು, ಹೋಗಿ ಬಾ. ನಮ್ ಗೌಡ್ರ ಅಂತ ಪುಣ್ಯವಂತರ ಇನ್ನೂ ಈ ಭೂಮಿ ಮೇಲೆ ಅದಾರಂತ ನಂಬಕ್ ಆಗಂಗಿಲ್ಲ. ಅದಕ್ಕಾಗಿ ಮಳೆ ಬೆಳೆ ಚಂದಾಗ ಅಕ್ಕಾವ. ಅವ್ರನ್ನ ದೇವ್ರ ಹೆಂಗ್ ಬೇಕಂಗ ಚಂದ ಇಟ್ಟದಾನ. ನನ್ನ ಎಷ್ಟು ಮನಿ ಮಗನಂಗ ಎಷ್ಟು ಪ್ರೀತಿಲಿ ನೋಡ್ಕೊತಾರ. ಇಂಥ ಗೌಡ್ರ 100 ಕಾಲ ಸುಖವಾಗಿ ಬಾಳ್ಬೇಕ್ರಿ, 100 ಕಾಲ ಸುಖವಾಗಿ ಬಾಳ್ಬೇಕು. ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರ್ರಿ, ಚಲೋ ಹಂಗಿಟ್ರಿ. ದೊಡ್ಡ ಬಿಸಿಲಪ್ಪ ಇದು. ಅರಿಶಿನ ಕಾಳು ಬಂದ, ಕೂಲಿಯಾರು ಬಂದಾರ ಅಂತ ಹೇಳಿದಾರು. ಎಷ್ಟು ಮಂದಿ ಬಂದಾರು ನೋಡ್ಕೊಂಬರ್ಬೇಕು, ಗೌರ್ ಮನ್ಕೊಂಡಿರ್ಬೇಕಪ್ಪ. ಮತ್ತು ಅವ್ರು ಅಲ್ಲೇ ಹಂಗೆ ಹರಟೆ ಹೊಡ್ಕೊತ್ಕೊಂತಾರು. ಮೊದಲು ಹೋಗಿ ಅವ್ರನ್ನ ನೀರು ಪಾರ್ ಕೊಟ್ಟು ಅವ್ರಿಗೆ ಕೆಲಸ ಮಾಡತ್ ಹೇಳ್ತೀನಿ. ಗೌಡ್ರ 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 ಮಲ್ಕೊಂಡಾರೆ ಆಂಬಲ. ಗೌಡ್ರ ಬಾರ್ಪ ಧರ್ಮ. ಏನೇನಾಗೈತಿ ಕೆಲಸ? ಹಾ, 30 ಮಂದಿ ಬಂದಿರು ಇವತ್ತು. ಮತ್ತೆ ಅವ್ರಿಗೆ ಬರಾಕ್ ಹೇಳಿದೆ ಇಲ್ವಾ? ನಮ್ಗೂ ಯಾಕೋ ಬಿಸಿಲಾಗ ಕೆಟ್ಟ ತ್ರಾಸ ಆಗಾಕತ್ತು, ಅದಕ್ಕೆ ಒಂದ್ ಸ್ವಲ್ಪ ಹೊಳ್ಕೊಂಡಿನಿಪ್ಪ. ಏನ್ ಮಾಡವ್ ನೋಡಿದ ನಾವು. ಬಾರೋ ಧರ್ಮ, ಬಿಸಿಲು ಬಾಳ ಐತಿ, ಕುಂಡ್ ಬಾ ಒಂದ್ ಸ್ವಲ್ಪ ಕುಂದ ಹೋಗಕ್ಕೆ. ಏ ಅಲ್ಯಾಕ್ ಕುಂಡಾತಿ? ಮ್ಯಾಲ್ ಕುಂಡು ಸಾವುಕಾರ್ಕಿ ಬಡೂರ್ಕಿ ಏನ ನನ್ ಕಡೆ ಏನ್ ನಡೆಯಂಗಿಲ್ಲ. ಅದ ಎಲ್ಲಾರು ಮನುಷ್ಯರನ, ಅದೆಲ್ಲ ತಪ್ಪು ತಿಳ್ಕೊಬೇಡ. ಕುಂಡ್ ಇಲ್ಲಿ ಮ್ಯಾಕ್ ಕುಂಡು ಪೈಲ ಯಾವ ಏ ಕುಂಡ ಇಲ್ಲ ಅಂದ್ರೆ ಎದ್ದು ನಡಿ. ಹೇಳಿದ್ದ ತಿಳ್ಕೊಬೇಕು ಸ್ವಲ್ಪ. ಕುಂಡಲ್ ಮ್ಯಾಗ ಅಂದಾಗ ಧರ್ಮ ಚಾ ಅದು ಕುಡಿತೇನ? ಏನ್ ಬರ್ರಿ, ಮನಿಗೆ ಹೋಗಿ ಕುಡಿತೀನ್ರ. ಮಗಳ ಸಾಲಿಗದ ಅಂದಂಗ ಮಗಳ ಅಂತಿ. ಒಂದ್ 7-8 ವರ್ಷದಿಂದ ಸಣ್ಣ ಹುಡುಗಿ ಇತ್ತಪ್ಪ. ಈಟ ಯಾವಾಗ ಇಲ್ಲಿ ಪ್ಯಾಟ್ಯಾಗ ಹೋಗ್ತಾಗ ಬೇಕಾಗಿತ್ತಲ್ಲ. ಈಗ ದೊಡ್ಡ ಕೇಳಿದ್ರಿ, 10ನೇ ಹೋಗ್ತಾರ. ಹೌದು, 10ನೇ ಸಾಲಿಗೆ ಹೋಗ್ತಾರ್ರಿ. ಕರ್ಕೊಂಬರಾಕ ಒಂದ್ಸಲ ಮನಿಗೆ. ಅದನ್ನ ಎಂದ್ ಏನಾತ್ ನಾವ್ ನೋಡಿ ಕರ್ಕೊಂಬರೋ. ಆಕಿ ಎಲ್ಲಿ ಬರಂಗಿಲ್ಲ ಅಂತ ಬಿಡ್ರಿ, ಬಾಳ ನಾಚಿಕೆ ಸ್ವಭಾವ. ಹಂಗ ಹೆಣ್ಮಕ್ಳ ಅಂತೂ ನಾವು ನಾಚ್ಕೊತ ಇರ್ತಾವ. ಇಲ್ಲ ನಾನು ಸಾವುಕಾರ ಮನ್ಯಾಗ ಕೆಲಸ ಮಾಡ್ತೀನಿ, ಭೇಟಿ ಮಾಡ್ತೀನಿ ಬಾವ ಅಂತೇಳಿ ಇನ್ನ ತಿಳಿಸಿ ಕರ್ಕೊಂಬರುದ. ಆಯ್ತು ಗೌಡ್ರಿ, ನಾ ಕರ್ಕೊಂಡ್ ಬರ್ತೀನಿ ತೋರಿ. ಕರ್ಕೊಂಬರಿ ಹಬ್ಬಕ್ಕ ಮತ್ತ ಆಯ್ತು ಬರೆಯುವಂಗಿಲ್ಲ. ಆಯ್ತು. ಏನೇನೆ ಹ್ಞೂ.
ಮತ್ತ ಆಯ್ತ್ರಿ ಕರ್ಕೊಂಡ್ ಬರ್ತೇನ್ರಿ ನಾಳೆ ಹಂಗ ಅಲ್ಲಿ ರವಿವಾರ ಐತ್ರಿ ಸಾಲಿ ಸುಟ್ಟಿ ಇರ್ತೈತ್ರಿ ಕರ್ಕೊಂಡ್ ಬರ್ತೇನೆ ಬಲ್ರಿ ಅವ್ರ ಆಯ್ತು ಹೋಗ್ಬಾ ಲಕ್ಷ್ಮಿ ಇನ್ನೊಂದ್ ಮಾತು ಹೇಳೋದು ಮರ್ತೀನಿ ನಿನಗೆ ಶ್ರೀಮಂತರು ಅದಾರಲ್ಲ ಗೌಡ್ರ ಅವ್ರು ನಿನ್ಗ ಬಾಳ ನಿನ್ ಮ್ಯಾಲ ಪ್ರೀತಿ ಇಟ್ಕೊಂಡಾರೆ ಬಾ ಕರ್ಕೊಂಬಾರೋ ಧರ್ಮ ನಿನ್ ಮಗಳನ್ನ ಕರ್ಕೊಂಬಾರೋ ಧರ್ಮ ನಿನ್ ಮಗಳನ್ನ ಅವ್ರು ನೋಡ್ರಿ ಅಂಜಿಗ್ ಬರ್ತೈತಿ ಇನ್ನೊಂದ್ಸಲ ಹೋಗೋನ್ ತಗೋ ನಂಗೆ ಈಗ ಅಭ್ಯಾಸ ಬಾಳ ಐತಿ ಹೌದನವಾ ಆಯ್ತು ಬಿಡು ಆದ್ರೆ ಅಭ್ಯಾಸ ಭಾಳ ಐತೈತಿ ಅನ್ನಿತ್ತಲ್ಲ ಇನ್ನೊಂದ್ಸಲ ಹೋದ್ರ ಆತ್ ಬಿಡು ಗೌಡ್ರ ಕಡೆ ಆಯ್ತು ಬಾ ಹೋಗೋಣ ಗೌಡ್ರ ಅಂದ ಲಕ್ಷ್ಮೀನ್ ಕರ್ಕೊಂಬ ಅಂತ ಏಕ ಹೇಳಾಕತ್ತಾರ ಆದ್ರ ಈ ಲಕ್ಷ್ಮೀನ್ ಕೇಳಿದ್ರ ಅಪ್ಪ ನಂಗೆ ಅಭ್ಯಾಸ ಭಾಳ ಹೇಳಿದಾರು ಶಾಲ್ಯಾಗ ಹೆಂಗ್ ಮಾಡೋದು ಆತ ಈ ಹುಡುಗಿ ನಾಲ್ಕೈತಿ ಗೌಡ್ರಿಗೆ ಏನು ಹೇಳ್ಬೇಕು ತಿಳಿಬಾರ್ದು ಈಕೆ ಅಭ್ಯಾಸ ಹಾಳು ಮಾಡೋದು ಬೇಡ ಗೌಡ್ರಿಗೆ ಏನ್ರ ಹೇಳಿದ್ರ ಹೌದು ಮೊದಲ ಶಾಲ್ಯಾಗ ಫಸ್ಟ್ ಬರ್ಬೇಕಂತ ಆಸೆ ಐತಿ ನನಗೆ ಇಲ್ಲಿ ಗೌಡ್ರಿಗೆ ಏನ್ರ ಹೇಳಿದ್ರ ಅಂತ ಹೇಳಿ ಧರ್ಮನ ಅಲ್ಲಿ ರೋಡ್ ಮೇಲೆ ನಿನ್ನ ಮಗಳು ಬಿದ್ದಾಳ ಲಕ್ಷ್ಮಿ 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 ಮಗಳೇ ಲಕ್ಷ್ಮಿ 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 ಏನಾಗ್ತವ ಮಗು ಲಕ್ಷ್ಮಿ ಲಕ್ಷ್ಮಿ ಮಗಳ ಏನಾಯ್ತವ ಮಗ ಏನಾಯ್ತು ನಿನ್ನ ಅಪ್ಪ ಅಂದನಿ ಹೇಯವ್ವ ಲಕ್ಷ್ಮಿ ಮಗ ನಿಮ್ಮ ಅಪ್ಪ ಅಂದನಿ ಅಯ್ಯೋ ಯಾರು ಇಲ್ಲಲ್ವ ಯಪ್ಪ ಅಯ್ಯೋ ಯಾರಿಲ್ಲ ಅಯ್ಯೋ ದೇವ್ರ ನೀನ್ ಮಾಡು ನಿನಗೆ ಏನಾಯ್ತು ಅಯ್ಯವ್ವ ಇರೋದೊಂದು ಮಗಳ ಏನೋ ಆಗೈತೆ 2 ಲಕ್ಷ ಅಂಕಿ ಅಂತ ಎಷ್ಟು ಬರ್ತಾವ ಅಂತ ನಂಗೆ ಗೊತ್ತಿಲ್ಲ 2 ಲಕ್ಷ ರೊಕ್ಕ ಹೇಳ್ತಾರೆ ಇಟ್ಟು ದುಡ್ದೆಲ್ಲ ಮಗಳಿಗೆ ಶಾಲೆ ಕಲ್ಸ್ಕೊತ್ ಬನ್ನಿ ಈಗ
ಲಕ್ಷ ಕೊಡ್ಲಿಲ್ಲ ಅಂದ್ರೆ ನನ್ನ ಮಗಳು ಉಳಿಯಂಗಿಲ್ಲ. ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ ಇವ್ರ? ನನ್ನ ಹೆಂಡತಿ ಅರ್ಧ ಇವಾಗ ನನ್ನ ಕಡೆ ಮಾತು ತಗೊಂಡಿವ್ರು. ಇನ್ನೊಂದು ದೊಡ್ಡ ಹುದ್ದೆದಾಗಿರ್ಬೇಕು, ಹಂಗ ಸಾಲಿ ಕಲಿಸ ಆಸೆ ನಿರಾಶೆ ಆಗ್ತೈತೆ. ಏನು ಏನ್ ಮಾಡ್ತಾನೋ ಏನೋ. ಅಯ್ಯೋ ಲಕ್ಷ್ಮಿ ಮಗಳೇ, ಅಯ್ಯೋ ಯಾರು ಇವ? ನಮ್ಮ ಧರ್ಮ ಅಲ್ಲ. 2 ದಿವಸ ಆತ ಮನಿ ಕಡೆನೂ ಬಂದಿಲ್ಲ. ಇಲ್ಯಾಕಿಂತ ಹೊಲಸಿದ್ರು ಮಾಡ್ಕೊಂಡಲ್ಲ ಇವ. ಏನಾಗೈತಿ ಇವಾಗ? ಧರ್ಮ ಹೇ ಧರ್ಮ, ಯಾಕೋಲೆ ಇಂಥ ಜಾಗದಾಗ ಮನಗಿದೆಯಲ್ಲೇ ಶಿವ? ಏನು ಇಂಥ ಜಾಗದಾಗ ಏನಾಗೈತೋ ನಿನಗ? ಏನಿಲ್ಲ, ನನಗೆ ಏನಾಗಿತ್ತು ಗೌಡ. ನನ್ನ ಮಗಳು ಲಕ್ಷ್ಮಿ ಏನಾತ ಗೌಡ್ರ? ಏನಾಗೈತಿ ನಿನಗ? ಗೌಡ್ರ, ನನ್ನ ಮಗಳು ಲಕ್ಷ್ಮಿ, ನನ್ನ ಮಗಳು ಲಕ್ಷ್ಮಿ ರೀ. ಏನಾತ? ಇವುದು ನೇತಿನಾಗ ರಕ್ತ ತುಂಬ ಆಗೈತಿ. ದವಾಖಾನಿಗೆ ಹಾಕಿದ್ರಿ, ದವಾಖಾನಿ. ಸಮಾಧಾನ ತಗೋರೋ. ನಿನ್ನ 20-30 ವರ್ಷದಿಂದ ನನ್ನ ಕಡೆ ದುಡಿಯಾಕತ್ತಿ ನೀನ. ಅಷ್ಟೇ ನೀ ನನ್ನ ಅರ್ಥ ಮಾಡ್ಕೊಂಡಿದ್ದೆ ಇಷ್ಟ. ನಾವು ಒಬ್ಬ ಅದನ್ನ ಅನ್ನೋದನ್ನು ಮರ್ತಿಲ್ಲ ನೀನು. ಹಂಗೇನಿಲ್ರಿ ಗೌಡ್ರ. ಏನಿದಾರ ಈಗ ದವಾಖಾನೆ ಏನಿದಾರೋ? ಆಯ್ತು, 2 ಲಕ್ಷ ಬಿಟ್ಟು 10 ಲಕ್ಷ ಖರ್ಚಾಗ್ಲಿ, ಕೊಡಾಕ ನಾ ರೆಡಿ ಅದನ್ನ. ಟೆನ್ಷನ್ ತಗೋಬೇಡ. ಏನೇನೆ ಇವತ್ತ ಊರಾಗ ಜಾತ್ರೆ ಐತಿ. ಅದೇನಾರ ಇರ್ಲಿಲ್ಲ ಅಂದ್ರ ನಿನ್ನ ಜೋಡಿ ನಾನ ಬರ್ತಿದ್ನಿ. ಊರಾಗ ಜಾತ್ರೆ ಐತಿ, ಎಲ್ಲ ಹಿರಿಯರು ಕೂಡಿದಾರ. ಅಲ್ಲಿ ನಾ ಹೋಗಬೇಕ. ಮುಂಜಾನಿಂದ ಒಂದು 20 ಸಲ ಫೋನ್ ಹಚ್ಚಿದಾರ. ಅದಕ್ಕ ನನ್ನ ಡ್ರೈವರ್ಗೆ ಹೇಳ್ತೇನೆ, ಕಾರ್ ತಗೊಂಡ ಹೋಗಿ ಪೈಲ ಆಪರೇಷನ್ ಮಾಡಿಸ. ನಾಳೆ ನಾನು ಹಾಸ್ಪಿಟಲ್ ಕನ ಬರ್ತೇನೆ. ಏನೇ ರೊಕ್ಕದ ಚಿಂತೆ ಮಾಡಬೇಡ. 2 ಬಿಟ್ಟು 10 ಲಕ್ಷ ಖರ್ಚಾಗಲಿ. ಲಕ್ಷ್ಮಿ ಆರಾಮಾಗಿ ಮನೆಗೆ ಬರ್ಲಿ. ಅದು ನಿಲ್ಸು. ಹೋಗೀಗ ಹೋಗ. ನೀವು ನಮ್ಮ ಮಗಳ ಪಾಲಿಗೆ ದೇವರು ಬಂದಾಗ ಮಾಡ್ರಿ, ದೇವರು ಬಂದಾಗ ಮಾಡ್ರಿ. ಇವತ್ತು ಇನ್ನೊಂದು ಜನ್ಮ ಇದ್ರೆ ನಿಮ್ ಮುಟ್ಟ ಮಗಳಾಗಿದ್ರೆ ನಿಮ್ಮ ಋಣ ತಿಂತೇನ್ರಿ ಅಪ್ಪ. ಕಾಲು ಬಿಡುವುದು ಅದು ಮಾಡಿದೆ ಅಂದ್ರ ನನಗೆ ನಡೆಯುವುದಿಲ್ಲ. ಡ್ರೈವರ್ಗೆ ಹೇಳಿರ್ತಾನು, ಕಾರ್ ತಗೊಂಡು ಹೋಗ್ ಮೊದಲು ಹೋಗ್. ಏನ್ ಪುಣ್ಯ ಮಾಡಿದ್ದೀನೋ ಏನೋ. ಅವ್ರ ಮನ್ಯಾಗ ದುಡಿದ್ಕು ನನ್ನ ಸ್ವಾರ್ಥ. ನನ್ನ ಮಗಳ ಲಕ್ಷ್ಮಿನ ದೊಡ್ಡ ದವಾಖಾನೆ ಬಗಲ ಹತ್ಸಾಕ ಆಗ್ತಿರ್ಕಿಲ್ಲ. ನಾನು ನೋಡ್ಬೇಕಾರ ಆ ಗೌಡ್ರ ಪುಣ್ಯದಿಂದ ನನ್ನ ಮಗಳ ಆರಾಮಾಗಿ ಬಂದಳು. ಆದ್ರೂ ಅವಳು ಆರಾಮಾಗಿ ಬಂದಾಗಿದ್ದ ಗೌಡ್ರ ಮನೆಗೆ ಹೋಗಿಲ್ಲ. ಏನ್ ತಿಳ್ಕೊಂಡಾರೋ ಏನೋ. ಇಲ್ಲಿ ಮಗಳನ್ನ ಬಿಟ್ಟು ಹಾರ ಇದೊಂದು ತ್ರಾಸು, ಅಲ್ಲಿ ಗೌಡ್ರಿಗೆ ಭೇಟಿ ಆಗ್ಲಿಲ್ಲ ಅಂದ್ರೆ ಅದೊಂದು ತ್ರಾಸು. ಅವರು ಹಾಳು ನನಗೆ ಭೇಟಿ ಆಗಿಲ್ಲ. ಹೆಂಗಾರು ಮಾಡಿ ಹಿಂದ್ ಹೋಗಿ ಬರ್ಬೇಕಂದ್ರೆ ಸಾಕತೈತಿ, ಭಾಳ ಸಾಕತೈತಿ. ಇಂಥವ್ರ ಇರಾನ ಮಳೆ ಆಗಾಕತೈತಿ. ಇಂಥ ಪುಣ್ಯವಂತರ ಮುಂದಿನ ಒಂದು ನನ್ನ ಜಲ್ ಬಿದ್ರೆ
ಇವಂತ ಪುಣ್ಯವಂತರ ಹೊಟ್ಟೆ ಹುಟ್ಟಿ ಇವ್ರ ಋಣ ತೀರಿಸ್ಬೇಕಂತ ಆ ದೇವ್ರಲ್ಲಿ ಕೇಳ್ಕೊತ ಆಯ್ತು ಹಂಗಾರ ಮಾಡಿ ಗೌಡ್ರ ಮನೆಗೆ ಹೋಗಿ ಭೇಟಿ ಆಗಿ ಬರ್ಬೇಕಂತ ಆಸೆ ಐತಿಕ್ರೆ ಅವ್ರು ಯಾರು ಬರುವಾರ ನಮ್ ನಾಗಪ್ಪ ನಾನು ಏನ್ ಮಾಡಾಕತ್ತಾರ ಏನೋ ಅವು ಬಂದಿಲ್ಲ ಎಲ್ಲಿದಾನೋ ಏನೋ ನೋಡ್ನು ಯಾಕೆ ಹೋದ್ರಮ್ಮ ಇಲ್ಲೇ ಕೂತಿದೆ? ಓ ನಾಗಪ್ಪನ ಬಾ ಕುಂಡು ಬಾ. ಯಾಕೆ ಇಲ್ಲಿ ಕೂತಿ? ನಿನ್ ಮಗಳಿಗೆ ಹೆಂಗೈತಿ? ಆರಾಮೈತಿ. ಮತ್ತ ಆರಾಮದಿಲ್ಲ? ಹಾ ಆರಾಮದನಪ್ಪ. ನನ್ನ ಮಗಳಿಗೆಲ್ಲ ಆರಾಮಾಗಿತ್ತು ಬಿಡುವ. ನಿನ್ನ ಹುಡುಕಾಡ್ಕೊತ ಬರ್ಬೇಕು ಮಾಡೀನಿ. ಮತ್ತ ಗೌಡ್ರ ಮನಿ ಕಡೆ ಹೋಗಿದ್ದಿಲ್ಲ? ಈಗ ನನ್ನ ಗೌಡ್ರ ಕಳ್ಸ್ಯಾರ ನಿನ್ ಮಗಳಿಗೆ ಹೆಂಗೈತಿ ಅಂತ ನೋಡ್ಕೊಂಡ್ ಬರಾಕ. ಹೌದೇನ? ಹಾ ಹೌದಪ್ಪ. ನನ್ನ ಮಗಳ ಪೈಲೆ ಹೆಂಗಿದ್ದಳ ಹಂಗೀಗ ಆರಾಮಾಗಿ ಇದ್ದಾಳ. ಆ ಚಲುವಾಗಿತ್ತು. ಗೌಡ್ರ ಪುಣ್ಯದಿಂದ ನನ್ನ ಮಗಳ ಆ ದವಾಖಾನಿ ಬಾಗಲ ನೋಡಾಕು ನನಗ್ ಹತ್ರ ರೊಕ್ಕ ಇದ್ದಕ್ಕಿಲ್ಲ. ಅಂತ ದೊಡ್ಡ ದವಾಖಾನಿಗೆ ತೋರಿಸಿ ಗೌಡ್ರು ನನ್ನ ಮಗಳನ್ನ ಆರಾಮ ಮಾಡ್ರಪ್ಪ. ಆರಾಮ ಮಾಡಿ. ಆದ್ರೂ ನಗಪ್ಪನ ಒಂದ್ ಮಾತು, ಗೌಡ್ರ ನನ್ನ ಒಂದ್ ನಿಮಿಷ ಬಿಟ್ಟ ತಿರ್ಕಿಲ್ಲ. ಅವ್ರ ಕೆಲಸ ಯಾರು ಮಾಡತಾರೋ ಏನು ಒಂದು ಗೊತ್ತಾಗ್ಬಾರ್ದು. ಕೆಲ್ಸ ನಾ ಮಾಡಾಕತ್ತೇನೆ. ನಿನ್ ಕೆಲ್ಸ ನಾ ಮಾಡಾಕತ್ತೇನೆ. ನಿನ್ ಮಗಳಿಗೆ ಆರಾಮ ಆಗ್ಲಿ, ನಿನ್ನ ಮಗಳಿಗೆ ಆರಾಮ ಆದ್ಮೇಲೆ ಬಾ ಅಂತ ಹೇಳಿದಾರ ಗೌಡ್ರ. ನಿನ್ ಮಗಳ ಕಡೆ ವಿಚಾರ ಮಾಡಂದಾರು, ಆ ಕಡೆ ಏನ್ ವಿಚಾರ ಮಾಡಕ್ ಹೋಗ್ಬೇಡ. ಆಯ್ತು ತುಮ್ಮ. ನಗಪ್ಪ ನಿನ್ನಂತ ದೋಸ್ತ ಹಾಗೂ ಗೌಡ್ರ ಪಡ್ಯಾಕ ಯಾವ ಜನ್ಮದಾಗ ಏನ್ ಪುಣ್ಯ ಮಾಡಿದ್ನು ಏನು ನಿಮ್ ಋಣ ಹ್ಯಾಂಗ ತೀರ್ಸ್ಲಿ ಅಂತ ಗೊತ್ತಾಗ್ವತ್ತು ತಮ್ಮ, ಗೊತ್ತಾಗ್ವತ್ತು. ಹಂಗ್ಯಾಕಂತೀವ ಧರ್ಮನ? ಅದೇ ನನ್ನ ಮಗಳಲ್ಲೇನ? ಆಯ್ತಪ್ಪ ಆಯ್ತು. ಗೌಡ್ರಿಗೆ ಇನ್ನೊಂದ್ 8-10 ದಿವಸ ಬಿಟ್ಟ ನನ್ನ ಮಗಳ ಆರಾಮಾಗಣ ಬಂದ್ ಭೇಟಿ ಹಾಕನಂತ ಹೇಳು. ಆಯ್ತಾಯ್ತು, ಪೂರಾ ಆರಾಮ ಆದ್ಮೇಲೆ ಬಂದ ನೀವು. ನಾ ಅಲ್ಲಿ ಕೆಲ್ಸದಾವು ಹೋಗಿ ಬರ್ತೇನೆ. ಆಯ್ತಪ್ಪ. ಹೋಗಿ ಬರ್ತೇನೆ. ಬರೋ ತಮ್ಮ ಬಾ. ಯಾಕೋಯಪ್ಪ ಹೆಂಗ ಕೂತಿದ್ದಿಲ್ಲ? ಏನ್ ಖುಷಿ ಆಗ್ಬಿಡ್ತೀನಿ ಬಾರ ನಾನ. ಯಾಕೋಯಪ್ಪ? ಏನ ನಾ ಖುಷಿ ಆಗ್ಬೇಕಂದ್ರೆ ಈ ಊರ್ ಗೌಡ್ರ ನನ್ನ ಕಾರಣ. ಹೌದಾ? ನನ್ನ ಮಗಳ ದೊಡ್ಡ ದವಾಖಾನೆಗ ಅಡ್ಮಿಟ್ ಆದ್ರ ಆ ಮನಿ ಬಾಗಲ ತುಳಿಯಾಕ ಆ ದವಾಖಾನೆ ಬಾಗಲ ತುಳಿಯಾಕು ನನಗೇನು ಗೊತ್ತಿದ್ರಿಕಿಲ್ಲ. ನನ್ನ ಹತ್ರ ₹1 ರೊಕ್ಕ ಇದ್ರಿಕಿಲ್ಲ. ಅದಕ್ಕಾಗಿ ಅಂತ ದೊಡ್ಡ ದವಾಖಾನ್ಯಾಗ ನನ್ನ ಮಗಳನ್ನ ಆರಾಮ ಮಾಡ್ಕೊಂಡ ಈಗ ನನ್ನ ಮಗಳ ಏನಾಗಿದ ಗೊತ್ತೈತೇನ? ಏನಾಗ್ಯಾಳಪ್ಪ? PSI ಎಕ್ಸಾಮ್ದಾಗ ಪಾಸ್ ಆಗಿ PSI ಆಗ್ಯಾಳ. ಬಪ್ಪರೆ ಹುಲಿಯ. ಅದಕ್ಕಾಗಿ ಬಹಳ ಖುಷಿ ಆಗೈತಿ. ಆದ್ರೂ ತಮ್ಮ ಒಂದ್ ಮಾತು ಹೇಳಿ, ನಾನು ಹೆಂಡತಿ ಕೊಟ್ಟ ಮಾತ ಇವತ್ತ ನಾನು ಹೆಂಡತಿ ಸಾಯುವಾಗ ಒಂದ್ ಮಾತು ತಕೊಂಡೇಳ. ಇವತ್ತೊಂದು ಆ ಮಾತ ನೆರವೇರ್ಸಿನಿ. ಈಗ ನಾ ದೊಡ್ಡ ಸಾಹೇಬನ ಮಾಡ್ಬೇಕಂತ ಆಸೆ ಪಟ್ಟೇಳ ನಾನು ಹೆಂಡತಿ. ನಿನ್ ಹೆಂಡತಿ? ಹಾ ಸಾಯುವಾಗ. ಆದ್ರ ಅದನ್ನ ಆಸೆ ಇವತ್ ನೆರವೇರ್ತಿ. ಆ ಗೌಡ್ರ ಪುಣ್ಯದಿಂದ ನೆರವೇರ್ತು. ಆ ಗೌಡ್ರಿಗೆ ನಾ ಸಾಯುವವರೆಗೂ ಅವ್ರ ಮನ್ಯಾಗ ಚಕನ ಬಳಕೋತಿರ್ತಾನೆ. ನನ್ನ ಚಿರುರುನೇ ಹಾಕಿಯಪ್ಪ. ಇದ ಒಂದು ಪುಣ್ಯ